ಡಿಟರ್ಮೈನ್ ದಿ ಸೆಂಟರ್ಡ್ ಆಫ್ ಶೇಡೆಡ್ ಏರಿಯಾ ಶೋನ್ ಇನ್ ಫಿಗರ್ ಅಂತ ಕೇಳಿದ್ದಾರೆ. ಇದು ಶೇಡೆಡ್ ಏರಿಯಾ, ಎಲ್ಲ ಪೋರ್ಷನ್ ಏನೇನಿದೆ ಅಲ್ಲ ಅದೆಲ್ಲ ಶೇಡೆಡ್ ಏರಿಯಾ. ಈ ರೆಕ್ಟಾಂಗಲ್ ಅನ್ನ 1, ಇಲ್ಲಿ ರೆಕ್ಟಾಂಗಲ್ ಇದನ್ನ 1, ಮತ್ತೆ ಕ್ವಾರ್ಟರ್ ಸರ್ಕಲ್ ಅನ್ನ 2, ಮತ್ತೆ ಈ ಕ್ವಾರ್ಟರ್ ಸರ್ಕಲ್ ಅನ್ನ 3 ಅಂತ ನಂಬರಿಂಗ್ ಮಾಡೋಣ. ಏರಿಯಾ ಆಫ್ 1 30 into 30 into 30 900 ಸ್ಕ್ವೇರ್ mm ಬರುತ್ತೆ. ಏರಿಯಾ 1 ಬರೆಯೋಣ. ಸೆಂಟರ್ ಆಫ್ ರೆಕ್ಟಾಂಗಲ್ 1 y ಆಕ್ಸಿಸ್ ಇಂದ ಈ ಡಿಸ್ಟೆನ್ಸ್ 30/2, x ಆಕ್ಸಿಸ್ ಇಂದ 30/2. ಸೊ y ಆಕ್ಸಿಸ್ ಇಂದ 30/2, x ಆಕ್ಸಿಸ್ ಇಂದ 30/2. ಇಲ್ಲಿ ನೋಡಿ, ಇದು ಮೈನಸ್, ಇದು ಮೈನಸ್, ಯಾಕಂದ್ರೆ ಇದು y ಆಕ್ಸಿಸ್ ಇಂದ ನೆಗೆಟಿವ್ ಸೈಡ್ ಅಲ್ಲಿ ಇದೆ, ಅದಕ್ಕೋಸ್ಕರ ಮೈನಸ್ 15. x1 y1 ಅನ್ನು ಬರೆಯೋಣ. y1 ಬರೆಯೋಣ. ನೆಕ್ಸ್ಟ್ ಏರಿಯಾ 2 ಕ್ವಾರ್ಟರ್ ಸರ್ಕಲ್, ಏರಿಯಾ ಆಫ್ 2 ಕ್ವಾರ್ಟರ್ ಸರ್ಕಲ್ π/4 into 30 ಸ್ಕ್ವೇರ್, π/4 into 30 ಸ್ಕ್ವೇರ್. ಏರಿಯಾ 2 706.858 ಸ್ಕ್ವೇರ್ mm ಬರುತ್ತೆ. ಸೆಂಟ್ರಾಯ್ಡ್ ಆಫ್ ಏರಿಯಾ 2 y ಆಕ್ಸಿಸ್ ಇಂದ ಈ ಡಿಸ್ಟೆನ್ಸ್ 4r/3π, x ಆಕ್ಸಿಸ್ ಇಂದ ಈ ಡಿಸ್ಟೆನ್ಸ್ 4r/3π, 4 into 6 30/3π, x ಆಕ್ಸಿಸ್ ಇಂದ 4 into 6 divided by 3π. ಸೊ 12.732 mm. ಇದು 12.732 mm. X2 y2 ಬರೆಯೋಣ. ಏರಿಯಾ ಆಫ್ ಕ್ವಾರ್ಟರ್ ಸರ್ಕಲ್ 3, ರೇಡಿಯಸ್ 30, ಇದು ಡಿಡಕ್ಷನ್ ಅಲ್ಲಿ ಬರುತ್ತೆ, ಅದಕ್ಕೋಸ್ಕರ ಮೈನಸ್. ಇದು 30 π/4 into 30 ಸ್ಕ್ವೇರ್, π/4 into 30 ಸ್ಕ್ವೇರ್. ಏರಿಯಾ ಆಫ್ 3 minus 706.858 ಸ್ಕ್ವೇರ್ mm. ಏರಿಯಾ 3 ಬರೆಯೋಣ. ಸೆಂಟರ್ಡ್ ಆಫ್ ಏರಿಯಾ 3 y ಆಕ್ಸಿಸ್ ಇಂದ ಈ ಡಿಸ್ಟೆನ್ಸ್ ಟೋಟಲ್ ಇದು 30 ಮೈನಸ್ ಈ ಡಿಸ್ಟೆನ್ಸ್ ಇದು 4r/3π, ಇಲ್ಲಿಂದ ಇಲ್ಲಿವರೆಗೆ 4r/3π. ಇದು 30 ಮೈನಸ್ 4r/3π, ಈ ಡಿಸ್ಟೆನ್ಸ್ ಬರುತ್ತೆ, ಈ ಡಿಸ್ಟೆನ್ಸ್ ಬರುತ್ತೆ. ಸೊ ಈ ಡಿಸ್ಟೆನ್ಸ್ 4r/3π, ಇದು x3 ಮತ್ತೆ ಇದು y3. x3 ಇದು 30 ಮೈನಸ್ 30 ಮೈನಸ್ ಆಫ್ ಮೈನಸ್ ಇದು 4r/3π ಈಕ್ವಲ್ ಟು ಮೈನಸ್ 17.268 mm ಬರುತ್ತೆ. ನೆಕ್ಸ್ಟ್ y3 ಈ ಡಿಸ್ಟೆನ್ಸ್, ಇದು ಸಹ 30, ಇದು 30 ಮೈನಸ್ ಇದು 4r/3π, ಮೈನಸ್ 4r/3π. ಈ ಡಿಸ್ಟೆನ್ಸ್ 17.268 mm ಬರುತ್ತೆ. y3 ಬರೆಯೋಣ. ಇದು ಸೆಂಟರ್ಡ್ ಫಾರ್ಮುಲಾ. ಒಂದೊಂದಾಗಿ ಎಲ್ಲವನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. a1 x1 y1, a2 x2 a2 y2 a3 x3 a3 y3 ಸಮೇಷನ್ ai ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ x ಬಾರ್ y ಬಾರ್ ಬರುತ್ತೆ. ಇವೆಲ್ಲವನ್ನು ಈಗ x ಬಾರ್ y ಬಾರ್ ಅನ್ನು ಫೈನಲ್ ಫಿಗರ್ ಅಲ್ಲಿ ರೆಪ್ರೆಸೆಂಟ್ ಮಾಡೋಣ. x ಬಾರ್ y ಆಕ್ಸಿಸ್ ಇಂದ 8.56 mm ಡಿಸ್ಟೆನ್ಸ್ ಅಲ್ಲಿ ಇದೆ,
y ಬಾರು x ಆಕ್ಸಿಸ್ ಇಂದ 11.435 mm ಡಿಸ್ಟೆನ್ಸ್ ಅಲ್ಲಿ ಇದೆ.